ಆತ್ಮೀಯರೇ, ನಾವು ಇವತ್ತಿನ ದಿವಸ ತುಮಕೂರು ಜಿಲ್ಲೆಯ ಸಿರಾ ತಾಲೂಕಿನ ಎಲಿಯೂರು ಗ್ರಾಮದಲ್ಲಿ ಇರತಕ್ಕಂತಹ ತೋಟದ ತಪೋವನದಲ್ಲಿದ್ದೇವೆ. ತುಂಬ ವಿಶೇಷವಾಗಿರತಕ್ಕಂತಹ ಪ್ರತ್ಯಂಗಿರಾ ದೇವಿಯ ದೇವಸ್ಥಾನ. ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಲಕ್ಷ್ಮೀ ಪ್ರತ್ಯಂಗಿರಾ ದೇವಿ ಇಲ್ಲಿಯ ಧರ್ಮದರ್ಶಿ ಅರ್ಥಾತ್ ಬಸವರಾಜ ಶಾಸ್ತ್ರಿ ಅವರಿಗೆ ಸ್ವಪ್ನದಲ್ಲಿ ಒಂದು ಸ್ಥಾನದಲ್ಲಿ ಒಂದು ಕಲ್ಲಿದೆ ಹೇಳುವಂತಹದ್ದನ್ನು ತಿಳಿಸಿಕೊಟ್ಟು ಆ ಕಲ್ಲು ಸಿಕ್ಕಿದ ನಂತರದಲ್ಲಿ ಇಲ್ಲಿ ಒಂದು ಸಾವಿರಾರು ಪ್ರತ್ಯಂಗಿರ ಯಾಗ ನಡೆದಿದೆ. ಪ್ರತ್ಯೇಕವಾಗಿ ಬಂದು ಯಾಗವನ್ನು ಮಾಡಿಸಿಕೊಂಡು ಹೋದವರು ಬಹಳಷ್ಟು ಜನ. ಈಗಾಗಲೇ ಒಂದು 8-10 ವರ್ಷದಿಂದ ಸಾವಿರಾರು ಪ್ರತ್ಯಂಗಿರ ಹೋಮ ನಡೆದಂತಹ ಸ್ಥಳದಲ್ಲಿ ಪ್ರತ್ಯಂಗಿರಾ ದೇವಿಯ ದೇವಸ್ಥಾನವನ್ನು ಮಾಡಬೇಕು ಅನ್ನುವಂತಹ ಒಂದು ಸಂಕಲ್ಪವನ್ನು ಮಾಡಿ ಬಸವರಾಜ ಶಾಸ್ತ್ರಿಗಳು ಇಲ್ಲೊಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿದರು. ಈ ದೇವಸ್ಥಾನ ನಿರ್ಮಾಣ ಮಾಡಲಿಕ್ಕೆ ಅಷ್ಟು ಸುಲಭವಾಗಿ ಸಾಧ್ಯ ಆಗೋದಿಲ್ಲ. ಅದು ಯಾರಿಗೆ ಯೋಗ ಇದೆಯೋ ಅಥವಾ ಯೋಗ್ಯತೆ ಇದೆಯೋ ಅವರಿಗೆ ಮಾತ್ರ ಅದು ಲಭ್ಯವಾಗ್ತದೆ. ಬಸವರಾಜ ಶಾಸ್ತ್ರಿಗಳವರು ಇಲ್ಲಿ ವಿಶೇಷವಾಗಿ ಒಂದು ಅಷ್ಟಮಂಗಲ ಪ್ರಶ್ನೆಯನ್ನಿಟ್ಟು ಪ್ರಶ್ನೆಯಲ್ಲಿ ಈ ಸ್ಥಾನದಲ್ಲಿ ಒಂದು ದೇವಿ ಸ್ಥಾಪನೆ ಆಗಬೇಕು ಅನ್ನುವಂಥ ಅದನ್ನು ನಿರ್ಣಯಕ್ಕೆ ತೆಗೆದುಕೊಂಡು ತದನಂತರದಲ್ಲಿ ಇಲ್ಲಿಯೇ ಮುಕ್ತಿಮಠದ ಸ್ವಾಮಿಗಳಿಂದ ಹಾಗೂ ನಮ್ಮಿಂದ ವಿಶೇಷವಾಗಿ ಶಂಕುಸ್ಥಾಪನೆಯನ್ನು ಮಾಡಿ ದೇವತಾ ಆಯದಲ್ಲಿ ಅದ್ಭುತವಾಗಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದರು. ಕೇರಳೀಯ ಶೈಲಿಯಲ್ಲಿ ಇದೊಂದು ಅದ್ಭುತವಾಗಿರ್ತಕ್ಕಂತಹ ಒಂದು ದೇವಸ್ಥಾನ. ಆಸುಪಾಸಿನಲ್ಲಿ ಎಲ್ಲೂ ಪ್ರತ್ಯಂಗಿರಾ ದೇವಿಯ ದೇವಸ್ಥಾನ ಇಲ್ಲ. ಅಷ್ಟು ಸುಂದರವಾಗಿರ್ತಕ್ಕಂತಹ ದೇವಸ್ಥಾನದಲ್ಲಿ ಪ್ರತ್ಯಂಗಿರಾ ದೇವಿ ಈಗಾಗಲೇ ಸ್ಥಾಪನೆಗೊಂಡಿದ್ದಾಳೆ. ಈ ಪ್ರತ್ಯಂಗಿರಾ ದೇವಸ್ಥಾನದ ವಿಶೇಷತೆ ಬಹಳ ಅದ್ಭುತವಾಗಿರ್ತಕ್ಕಂತಹದ್ದು. ಇಲ್ಲಿರ್ತಕ್ಕಂತಹ ಪ್ರತಿಯೊಂದು ಕಂಬಗಳಲ್ಲೂ ಸಹಿತವಾಗಿ ಅಷ್ಟಲಕ್ಷ್ಮಿಯರಿದ್ದಾರೆ. ಪ್ರತಿಯೊಂದು ಕಂಬದಲ್ಲೂ ಸಹಿತವಾಗಿ ಅಷ್ಟಭೈರವರು ಇದ್ದಾರೆ. ಇದಲ್ಲದೆ ಈ ಸನ್ನಿಧಾನದಲ್ಲಿ ನೈಋತ್ಯ ಮೂಲೆಯಲ್ಲಿ ಮಹಾಗಣಪತಿ ನೆಲೆ ನಿಂತಿದ್ದಾನೆ. ಉತ್ತರ ಮತ್ತು ಈಶಾನ್ಯ ಭಾಗದಲ್ಲಿ ನಾಗದೇವರ ಸನ್ನಿಧಾನ ಇದೆ. ಸುಬ್ರಹ್ಮಣ್ಯ ದೇವರು, ಮೇಲ್ಭಾಗದಲ್ಲಿ ಶಿವ, ಅಡಿಭಾಗದಲ್ಲಿ ಅರ್ಥಾತ್ ಗರ್ಭಗುಡಿಯಲ್ಲಿ ತಾಯಿಯಾದಂತಹ ಪ್ರತ್ಯಂಗಿರಾ ದೇವಿ. ಬಹಳ ಅದ್ಭುತವಾಗಿರ್ತಕ್ಕಂತಹ ಶಕ್ತಿ ನೋಡಿ. ಇಲ್ಲೊಂದು ನಮಗೆ ಕೆಳಭಾಗದಲ್ಲಿ ಒಂದು ಕಲ್ಲು ಕಾಣಿಸ್ತದೆ, ಅರ್ಥಾತ್ ಅದೇ ಪ್ರತ್ಯಂಗಿರಾ ದೇವಿಯ ಕಲ್ಲು. ಅದರಲ್ಲೇ ಶಕ್ತಿ ಇರತಕ್ಕಂಥದ್ದು. ಅವಳ ರೂಪ ಯಾವ ರೀತಿ ಇದೆ ಹೇಳುವಂತಹದ್ದನ್ನು ತೋರಿಸುವುದಕ್ಕಾಗಿ ಮೇಲೊಂದು ಪೀಠ. ಆ ಪೀಠದಲ್ಲಿ ವಿಶೇಷವಾಗಿ ಪ್ರತ್ಯಂಗಿರಾ ದೇವಿಯ ಆಕೃತಿ ಎಷ್ಟು ಅದ್ಭುತವಾಗಿದೆ ಹೇಳುವಂತಹದ್ದನ್ನು ನೋಡಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು.